ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಒಂದ್ ಕಡೆ ಸದನದ ಒಳಗಡೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಸದನದ ಹೊರಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಹಲವಾರು ಸಂಘಟನೆಗಳು ಸಿದ್ಧರಾಗಿದ್ದಾರೆ. ಹೋರಾಟದ ಮೂಲಕ ಬಿಸಿ ತಾಕಿಸಬೇಕು ಅಂತ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟುವುದು ಕೂಡ ಗ್ಯಾರಂಟಿ. ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟುವುದು ಕೂಡ ಗ್ಯಾರಂಟಿ. ಒಳಗಡೆ ಅಧಿವೇಶನ, ಹೊರಗಡೆ ಪ್ರತಿಭಟನೆಯ ಕಾವು ಕೂಡ ಹೆಚ್ಚು ಮಾಡೋದಕ್ಕೆ ಹಲವಾರು ಸಂಘಟನೆಗಳು ಸಿದ್ಧರಾಗಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಸಂಘ ಸಂಸ್ಥೆಗಳು ಸಜ್ಜಾಗಿದೆ. 10 ದಿನಗಳ ಅಧಿವೇಶನದ ವೇಳೆ 95 ಸಂಘಟನೆಗಳ ಪ್ರತಿಭಟನೆ ಇರುತ್ತೆ. ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಗಾಗಿ ಸಕಲ ರೀತಿಯ ಸಿದ್ಧತೆಗಳಾಗಿದೆ. ಒಂದೇ ಕಡೆ 6 ಪ್ರತಿಭಟನೆಗಳು ನಡೆಯುತ್ತಂತೆ. ಒಂದೇ ಜಾಗದಲ್ಲಿ 6 ಪ್ರತಿಭಟನೆ. ಓಲ್ಡ್ ಪಿಬಿ ರಸ್ತೆ ಬಳಿ ಕೂಡ ಪ್ರತಿಭಟನೆಗೆ ಸಿದ್ಧತೆ ಆಗಿದೆ. ರೈತರು, ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು ಧರಣಿ ಕೂತ್ಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ. ಮೀಸಲಾತಿಯ ಹೋರಾಟ, ಉಪನ್ಯಾಸಕರ ಪ್ರತಿಭಟನೆ, ಹೀಗೆ ಹಲವು ಸಂಘಟನೆಯವರ ಪ್ರತಿಭಟನೆ ಇರುತ್ತೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗು, ಬೆಳಗಾವಿ ಜಿಲ್ಲೆಯ ವಿಭಜನೆಯ ಕೂಗು, ಅಧಿವೇಶನಕ್ಕೆ ಈ ರೀತಿಯ ಪ್ರತಿಭಟನೆಯ ಬಿಸಿ ತಾಗುವುದು ಗ್ಯಾರಂಟಿ. ಹಾಗಾಗಿ ಸದನದ ಹೊರಗಡೆ ಕೂಡ ಸಂಘಟನೆಗಳ ಸಿದ್ಧತೆ ಆಗ್ತಾ ಇದೆ ಹೋರಾಟಕ್ಕೆ. ಸದನದ ಒಳಗಡೆ ವಿಪಕ್ಷಗಳ ಅಸ್ತ್ರ, ಹೊರಗಡೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಬೆಳಗಾವಿಯಲ್ಲಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಇಡೀ ಸರ್ಕಾರನೇ ತಮ್ಮ ಹತ್ತಿರ ಬಂದಿರುತ್ತೆ. ಇದೇ ಹೊತ್ತಲ್ಲಿ ಹೋರಾಟಗಳು, ಪ್ರತಿಭಟನೆಗಳಾದಾಗ ಅಟ್ಲೀಸ್ಟ್ ಅದರ ಬಿಸಿ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗುತ್ತೆ, ಅದರ ತೀವ್ರತೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಇದೇ ಸಂದರ್ಭಗಳಲ್ಲಿ ಹೋರಾಟಗಳು ಕೂಡ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ತಾತ್ಕಾಲಿಕವಾಗಿ ಟೆಂಟ್ಗಳನ್ನ ನಿರ್ಮಿಸಲಾಗಿದೆ. ಪ್ರತಿಭಟನೆ ಮಾಡೋರಿಗೆ, ಧರಣಿ ಕೂತ್ಕೊಳ್ಳೋರಿಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಒಂದು ನಿಗದಿತ ಜಾಗ ಕೂಡ ಕೊಡಬೇಕಾಗುತ್ತೆ. ಆ ರೀತಿ ಜಾಗವನ್ನ ಗುರುತು ಮಾಡಿ ತಾತ್ಕಾಲಿಕವಾಗಿ ಟೆಂಟ್ಗಳನ್ನ ನಿರ್ಮಿಸಿದ್ದಾರೆ. ಇಲ್ಲೇ ಕೂತ್ಕೊಂಡು ಹೋರಾಟಗಳು, ಏನೇ ವಿವಿಧ ಬೇಡಿಕೆಗಳಿದ್ರೂ ಕೂಡ ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಓಕೆ, ಎಲ್ಲ ಆಯಾಮಗಳಲ್ಲಿ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಸಿದ್ಧರಾಗಿದ್ದಾರೆ. ಬೆಳಗಾವಿಯಿಂದ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಹಿರಿಯ ಪ್ರತಿನಿಧಿ ದುರ್ಗೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಬೆಳಗಾವಿಯ ರಿಪೋರ್ಟರ್ ರಾಜೇಶ್ ಹೂಗಾರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾನು ನೇರವಾಗಿ ದುರ್ಗೇಶ್ ಹತ್ರ ಹೋಗ್ಬಿಡ್ತೀನಿ. ಇವತ್ತು ಸದನ ಪ್ರಾರಂಭ ಆಗ್ತಾ ಇರೋದ್ರಿಂದ, ಅಧಿವೇಶನ ಪ್ರಾರಂಭ ಆಗ್ತಾ ಇರೋದ್ರಿಂದ ಸರ್ಕಾರ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ, ಯಾವೆಲ್ಲ ವಿಧೇಯಕಗಳು ಮಂಡನೆ ಆಗಬಹುದು, ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ವಿಧೇಯಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಂದಿನಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭವಾಗುವಂಥದ್ದು. ಈ ಅಧಿವೇಶನದಲ್ಲಿ ಪ್ರಮುಖವಾಗಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಸದನ ಕದನ ಅಖಾಡ ಈಗಾಗಲೇ ರೆಡಿಯಾಗಿರುವಂಥದ್ದು. ಈ ಒಂದು ಸದನದಲ್ಲಿ 19ಕ್ಕೂ ಹೆಚ್ಚು ವಿಧೇಯಕಗಳ ಒಂದು ಬಿಲ್ಗಳು ಪಾಸ್ ಆಗುವಂಥದ್ದು. ಈ ಒಂದು ಪಾಸ್ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಪಡೆದಂಥ ಒಂದು ವಿಧೇಯಕಗಳನ್ನು ಇಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡೋದಕ್ಕೆ ಸರ್ಕಾರ ಸಕಲ ಸಿದ್ಧತೆ ಮಾಡಿದೆ. ಇದಕ್ಕೆ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸುವುದು ಸಾಮಾನ್ಯವಾಗಿರುತ್ತೆ. ಹೀಗಾಗಿ ಈ ಒಂದು ಬಹುಮತ ಹೆಚ್ಚಿರುವಂಥ ಯಾವ ಸಂಖ್ಯೆ ಇರುತ್ತೆ ಆ ಒಂದು ಸಂಖ್ಯೆಯಲ್ಲಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಈ ಬಿಲ್ಗಳು ಅಂಗೀಕಾರ ಆಗುವಂಥದ್ದು. ಪ್ರಮುಖವಾಗಿ ದ್ವೇಷ ಭಾಷಣ ಹರಡುವಂಥ ಕೆಲವೊಂದಿಷ್ಟು ಭಾಷಣಕಾರರ ಭಾಷಣಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ದ್ವೇಷ ಅಪರಾಧಗಳು ಅನ್ನುವಂಥ ವಿಧೇಯಕವನ್ನು ಮಂಡನೆ ಮಾಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಜೊತೆಗೆ ಸಾಮಾಜಿಕ ಬಹಿಷ್ಕಾರ ಒಂದು ಬಹಳ ಮುಖ್ಯವಾಗಿರುವಂಥ ಬಿಲ್ ಇದೆ. ಅದರ ಜೊತೆಗೆ ಹಜ್ ಬಿಲ್ ಇದೆ. ಜೊತೆಗೆ ಸಾಕಷ್ಟು ಏನು ಚಾಮುಂಡೇಶ್ವರಿ ವಿಧೇಯಕ ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇಂತಹ 19 ಬಿಲ್ಗಳನ್ನು ರಾಜ್ಯ ಸರ್ಕಾರ ಮಂಡನೆ ಮಾಡೋದಕ್ಕೆ ಸಿದ್ಧವಾಗಿದೆ. ಇದಕ್ಕೆ ವಿಪಕ್ಷಗಳು ಯಾವ ರೀತಿ ವಿರೋಧ ವ್ಯಕ್ತಪಡಿಸ್ತವೆ, ಯಾವ ರೀತಿ ಸದನದಲ್ಲಿ ಚರ್ಚೆಯನ್ನು ಮಾಡ್ತವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
ಪ್ರಮುಖವಾಗಿ ಈ ಒಂದು ಸೆಷನ್ನಲ್ಲಿ ದ್ವೇಷ ಭಾಷಣದ ಬಿಲ್ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಯಾಕಂದರೆ ಇದು ಹಿಂದೂ ಭಾಷಣಕಾರರು ಮತ್ತು ಕೋಮು ಸಂಘರ್ಷವನ್ನು ತಡೆಗಟ್ಟೋದಕ್ಕೆ ಅಂತ ಸರ್ಕಾರ ಏನು ಬಿಲ್ ಮಂಡನೆ ಮಾಡ್ತಾ ಇದೆ. ಈ ಬಿಲ್ಗೆ ಸಾಕಷ್ಟು BJP ಮತ್ತು JDSನ ಮತ್ತು ಹಿಂದೂ ಧರ್ಮೀಯ ಕಾರ್ಯಕರ್ತರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳ ಭಾಷಣಗಳನ್ನು ಹಿಂದೂಗಳ ಕಟ್ಟಿ ಹಾಕೋದಕ್ಕೆ ಈ ಒಂದು ಬಿಲ್ಲನ್ನು ತರಲಾಗಿದೆ ಅನ್ನುವಂಥ ಮಾತಿರೋದ್ರಿಂದ ಇದಕ್ಕೆ ಪ್ರಬಲವಾಗಿ BJP ವಿರೋಧ ವ್ಯಕ್ತಪಡಿಸುವುದು ಸಾಮಾನ್ಯವಾಗಿರುತ್ತೆ. ಹೀಗಾಗಿ ಇವತ್ತಿನಿಂದ ಆರಂಭವಾಗುವಂಥ ಈ ಒಂದು ಸದನದಲ್ಲಿ 19ಕ್ಕೂ ಹೆಚ್ಚು ಬಿಲ್ಗಳಿರೋದ್ರಿಂದ ಹಂತ ಹಂತವಾಗಿ ಬಿಲ್ಗಳು ಮಂಡನೆ ಆಗ್ತಾವ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇಂದಿನಿಂದ ಬೆಳಗಾವಿಯ ಚಳಿಗಾಲದ ಓಕೆ ದುರ್ಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಕಡೆ ರಾಜೇಶ್ ಕೂಡ ಇದ್ದಾರೆ. ರಾಜೇಶ್, ಬೆಳಗಾವಿಯಲ್ಲಿ ಯಾವುದೇ ಹಬ್ಬ ಹರಿದಿನಗಳಾಗಲಿ ಪ್ರಮುಖವಾಗಿ ಅಧಿವೇಶನ ಪ್ರಾರಂಭ ಆಗುತ್ತೆ ಅಂದಾಗೆಲ್ಲ MES ಪುಂಡಾಟ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗಲೂ ಕೂಡ ಮಹಾಮೇಳವು ಮಾಡ್ತೀವಿ ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ. ಅನುಮತಿ ಕೊಟ್ಟಿಲ್ಲ ಅಂದ್ರೂ ಕೂಡ ಹೆಂಗ್ ಸಿದ್ಧತೆ ಆಗ್ತಾ ಇದೆ? ಮತ್ತೆ ಪುಂಡಾಟಗಳನ್ನು ಮೆರೆಯೋದಕ್ಕೆ ಅವಕಾಶಗಳಿದೆಯಾ? ಪೊಲೀಸರು ಅದನ್ನ ಬಗ್ಗ ಬಡಿಯೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಶ್ರುತಿ ಏನಂತಂದ್ರೆ ಇವತ್ತು ಏನು ಅಧಿವೇಶ ಆರಂಭ ಆಗತಕ್ಕಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಏನು MES ಪುಂಡರು ಇವತ್ತು ಮಹಾಮೇಳ ಮಾಡಿ ಖ್ಯಾತೆ ತೆಗೆಯಲು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಪೊಲೀಸರು ಸಿದ್ಧತೆ ನಡೆಸ್ಕೊಂಡಿದ್ದಾರೆ. ಯಾವುದೇ ರೀತಿ ಅವರಿಗೆ ಈ ರೀತಿ ಕೂಡ ಜಿಲ್ಲಾಡಳಿತ ಪರ್ಮಿಷನ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ಒಂದು ವೇಳೆ ಪರ್ಮಿಷನ್ ಕೊಟ್ಟಿರೋದ್ ಮೀರಿ ಅವ್ರೇನಾದ್ರೂ ಮಹಾಮೇಳ ಮುಂದಾದ್ರೆ ಅವರನ್ನ ವಶಕ್ಕೆ ಪಡೆದು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಎಲ್ಲಿ ಅಂತಂದ್ರೆ ಬೋಗಾರ್ವೆ ಸರ್ಕಲ್, ಸಂಭಾಜಿ ವೃತ್ತ ಹಾಗೂ ವ್ಯಾಕ್ಸಿನ್ ಡಿಪೋನಲ್ಲಿ ಸಾಕಷ್ಟು ರೀತಿಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಸ್ಥಳಕ್ಕೆ DCP ನಾರಾಯಣ್ ಬರ್ಮನಿ ಆಗಿರ್ಬೋದು, ಕಮಿಷನರ್ ಭೂಷಣ್ ಬೋರ್ಸೆ ಅವರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಯಾವುದೇ ರೀತಿ ಅಂದ್ರೆ ಮಹಾಮೇಳಗೆ ಅವಕಾಶ ಕೊಡಲೇಬಾರ್ದು. ಯಾಕಂತಂದ್ರೆ ಒಂದು ರೀತಿ ಕೊಟ್ರೆ ಕನ್ನಡ ಪರ ಹೋರಾಟಗಾರರು ಕೂಡ ಅವರು ಕೂಡ ಒಂದು ರೀತಿಯಲ್ಲಿ ಪ್ರತಿಭಟನೆ ಮುಂದಾಗ್ತಾರೆ. ಹಾಗಾಗಿ ಅದಕ್ಕೆ ಯಾವುದೇ ರೀತಿ ಆಸ್ಪದ ಕೊಡಬಾರದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಶಿನ್ನೋಳ್ಳಿ ಚೆಕ್ ಪೋಸ್ಟ್ ಆಗಿರ್ಬೋದು, ಏನು ನಿಪ್ಪಾಣಿಯ ಕುಗ್ನಳ್ಳಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ ಅಂದ್ರೆ ಮಹಾರಾಷ್ಟ್ರದಿಂದ ಏನು MES ನಾಯಕರು, ಶಿವಸೇನೆ ನಾಯಕರು ಕೂಡ ಬೆಳಗಾವಿ ಆಗಮಿಸ್ತಾರೆ. ಹಾಗಾಗಿ ಅವರನ್ನ ಅಲ್ಲೇ ತಡೆಯುವಂತ ಕೆಲಸ ಕೂಡ ಈಗ ಮಾಡ್ತಾ ಇದ್ದಾರೆ. ಅದ್ರ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಚೆಕ್ ಪೋಸ್ಟ್ ಹಾಕಿ ಅವರನ್ನ ಏನು ಗಡಿಯಲ್ಲಿ ಒಳಗಡೆ ಬರದಂತೆ ಅವ್ರನ್ನ ತಡೀಲಿಕ್ಕೆ ಸಾಕಷ್ಟು ಸಿದ್ಧತೆ ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಹಾಗಾಗಿ ಯಾರಾದ್ರೂ ಇದನ್ನ ಮೀರಿ ಏನಾದ್ರೂ ಮಹಾಮೇಳ ಮಾಡಕ್ಕೆ ಮುಂದಾದ್ರೆ ಅವರನ್ನ ವಶಕ್ಕೆ ಪಡೆಯಲು ಕೂಡ ಸಾಕಷ್ಟು ಇಲ್ಲಿನ ಪೊಲೀಸ್ ಸಿಬ್ಬಂದಿ ಕೂಡ ತಯಾರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ರಾಜೇಶ್, ಧನ್ಯವಾದಗಳು. ಮತ್ತೊಂದು ಕಡೆ ದುರ್ಗೇಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು, ಜೊತೆಗೆ ಮಾರುತಿ ಪಾವುಗಡ ಕೂಡ ಇದ್ರು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಬೆಳಗಾವಿಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ತಂಡ ಇದೆ. ಹಾಗಾಗಿ ನಾನು ಆಗ್ಲೇ ಹೇಳಿದೆ, ಸದನದ ಹೊರಗಡೆ ಒಳಗಡೆ ಏನೆಲ್ಲ ಚರ್ಚೆ ಆಗುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಕ್ಷಣದ ಮಾಹಿತಿಯನ್ನ ಕೂಡ ಗ್ಯಾರಂಟಿ ನ್ಯೂಸ್ನಲ್ಲಿ ನೀವು ಗಮನಿಸ್ತಾ ಹೋಗಬಹುದು. ಈಗ ದೃಶ್ಯ ನೋಡ್ತಾ ಇದ್ದೀರಲ್ಲ, ಅತಿ ಹೆಚ್ಚಿನ ಭದ್ರತೆ ಬೆಳಗಾವಿಯಾದ್ಯಂತ. ಕಾರಣ ಎಲ್ಲಿ ಕಾಲಿಟ್ಟರೂ ಕೂಡ, ಯಾವ ಏರಿಯಾಗೆ ಹೋದ್ರೂ ಕೂಡ ನಿಮಗೆ ಅತಿ ಹೆಚ್ಚು ಪೊಲೀಸರು ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಬೆಳಗಾವಿಯಾದ್ಯಂತಲೂ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಒದಗಿಸಿದ್ದಾರೆ. ಎಲ್ಲಾ ಕಡೆ ಕೂಡ CCTV ಕಣ್ಗಾವಲು ಕೂಡ ಇರುತ್ತೆ. ನಾನು ಯಾಕಂದ್ರೆ ಹೇಳ್ದೆ ಆಗ್ಲೇ, ಸರ್ಕಾರ ಇಡೀ ವಿಪಕ್ಷ ಅಲ್ಲೇ ಬೀಡು ಬಿಟ್ಟಿರುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆ ಕೂಡ ಹೆಚ್ಚು ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಆ ರೀತಿ ಪೊಲೀಸ್ ಇಲಾಖೆ ಸರ್ವಸನ್ನದ್ಧರಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಕೆಲ ಕ್ಷಣಗಳಲ್ಲೇನೇನು ಅಧಿವೇಶನ ಕೂಡ ಪ್ರಾರಂಭ ಆಗುತ್ತೆ. ಹಾಗಾಗಿ ಕೊನೆ ಕ್ಷಣದ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಿ.